ಸ್ನೇಹಿತರೆ, ಮಕರ ಸಂಕ್ರಾಂತಿ ಎಂದರೆ ಕೇವಲ ಒಂದು ಹಬ್ಬವಲ್ಲ. ಇದು ಸೂರ್ಯದೇವರು ದಿಕ್ಕು ಬದಲಿಸುವ ಮಹಾದೈವಿಕ ಕ್ಷಣ. ಈ ದಿನದಿಂದ ಉತ್ತರಾಯಣ ಆರಂಭವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಈ ಕ್ಷಣದಿಂದ ದೇವತೆಗಳ ಶಕ್ತಿ ಭೂಮಿಯಲ್ಲಿ ಹೆಚ್ಚು ಕಾರ್ಯನಿರ್ವಹಿಸಲು ಶುರು ಮಾಡುತ್ತದೆ. ಇದೇ ಕಾರಣಕ್ಕೆ ಮಕರ ಸಂಕ್ರಾಂತಿ ದಿನ ಮಾಡಿದ ಚಿಕ್ಕ ಕಾರ್ಯವು ಮಹಾಫಲವನ್ನು ನೀಡುತ್ತದೆ. ಈ ದಿನ ಪ್ರಕೃತಿ, ಬ್ರಹ್ಮಾಂಡ ಮತ್ತು ಮಾನವ ಜೀವನ ಎಲ್ಲವೂ ಒಂದೇ ಶಕ್ತಿಯಲ್ಲಿ ಚಲಿಸಲು ಆರಂಭಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಜಗಳ, ಅಶಾಂತಿ, ಹಣದ ನಷ್ಟ, ಕೆಲಸದಲ್ಲಿ ಅಡೆತಡೆ ಇದೆಲ್ಲವೂ ಹೆಚ್ಚಾಗಿದೆ ಅನ್ನಿಸುತ್ತಿದೆಯೇ? ಇದಕ್ಕೆ ಕಾರಣ ನಕಾರಾತ್ಮಕ ಶಕ್ತಿಗಳ ಪ್ರಭಾವ. ಈ ಶಕ್ತಿಗಳು ಮನೆ, ಉದ್ಯೋಗ, ವ್ಯವಹಾರ ಎಲ್ಲೆಡೆ ಪ್ರವೇಶಿಸಿ ನಮ್ಮ ಶಾಂತಿಯನ್ನು ಕಸಿದುಕೊಳ್ಳುತ್ತವೆ. ಆದರೆ ಮಕರ ಸಂಕ್ರಾಂತಿ ದಿನ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸಿದ ಕ್ಷಣದಿಂದ ಈ ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ದುರ್ಬಲವಾಗುತ್ತವೆ. ಸೂರ್ಯನ ಪ್ರವೇಶದೊಂದಿಗೆ ಪರಿಸರದಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ. ಮನೆಯಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ, ಜಗಳ ಕಡಿಮೆ ಆಗುತ್ತದೆ, ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ಅದಕ್ಕಾಗಿಯೇ ಮಕರ ಸಂಕ್ರಾಂತಿ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ. ಈ ದಿನ ಮಾಡಿದ ಒಂದು ಸಣ್ಣ ಗುಪ್ತ ಉಪಾಯ ನಿಮ್ಮ ಭಾಗ್ಯವನ್ನೇ ತಿರುಗಿಸಬಲ್ಲದು. ಮಕರ ಸಂಕ್ರಾಂತಿ ದಿನ ದಾನಕ್ಕೆ ಅಪಾರ ಮಹತ್ವವಿದೆ. ಎಳ್ಳು, ಬೆಲ್ಲ, ಬಟ್ಟೆ, ಅನ್ನ ಈ ದಿನ ದಾನವಾಗಿ ಕೊಟ್ಟರೆ ಅನೇಕ ಪಟ್ಟು ಫಲ ದೊರೆಯುತ್ತದೆ. ಋಷಿ ಮುನಿಗಳು ಹೇಳಿರುವಂತೆ ಈ ದಿನ ಜಪ, ತಪ, ದಾನ ಹಾಗೂ ವಿಶೇಷ ಉಪಾಯಗಳಿಂದ ನಿಂತು ಹೋಗಿದ್ದ ಪ್ರಗತಿ ಮತ್ತೆ ವೇಗ ಪಡೆಯುತ್ತದೆ. ಅದಕ್ಕಾಗಿ ಈ ದಿನವನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು. ಸ್ನೇಹಿತರೆ, ಎಳ್ಳು ಎನ್ನುವುದು ಒಂದು ಸಾಮಾನ್ಯ ಆಹಾರ ಪದಾರ್ಥವಲ್ಲ. ಶಾಸ್ತ್ರಗಳಲ್ಲಿ ಎಳ್ಳನ್ನು ಪಿತೃ ದೇವತೆಗಳು, ಶನಿ ಗ್ರಹ ಮತ್ತು ಲಕ್ಷ್ಮೀ ತತ್ವದೊಂದಿಗೆ ಜೋಡಿಸಲಾಗಿದೆ. ಎಳ್ಳಿನಲ್ಲಿ ಬಡತನವನ್ನು ಹೀರಿಕೊಳ್ಳುವ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವ ಅದ್ಭುತ ಶಕ್ತಿ ಇದೆ. ಮಕರ ಸಂಕ್ರಾಂತಿಯ ದಿನ ಎಳ್ಳಿನಿಂದ ಮಾಡಿದ ಉಂಡೆಗಳು ಕೇವಲ ತಿನಿಸು ಅಲ್ಲ, ಅವು ಭಾಗ್ಯವನ್ನು ಬಂಧಿಸುವ ಶಕ್ತಿಯ ಸಂಕೇತ. ಎಳ್ಳು, ಬೆಲ್ಲದ ಉಂಡೆಯಲ್ಲಿ ಅಡಗಿರುವ ಈ ಮೂರು ಮಹತ್ವದ ತತ್ವಗಳು ಕೇವಲ ಆಹಾರದ ಅಂಶಗಳಲ್ಲ, ಅವು ಮಾನವ ಜೀವನದ ಆಳವಾದ ಸಂಕೇತಗಳಾಗಿವೆ. ಎಳ್ಳು ಭೂಮಿ ತತ್ವವನ್ನು ಪ್ರತಿನಿಧಿಸುತ್ತದೆ, ಸ್ಥಿರತೆ, ಸಹನೆ ಮತ್ತು ಪರಿಶ್ರಮದ ಫಲವನ್ನು ಸೂಚಿಸುತ್ತದೆ. ಬೆಲ್ಲದ ಮಧುರತೆ ಹಾಗೂ ಲಕ್ಷ್ಮೀ ತತ್ವವು ಜೀವನಕ್ಕೆ ಸಮೃದ್ಧಿ, ಸಂತೋಷ ಮತ್ತು ಹಣಕಾಸಿನ ಹರಿವನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ. ಇನ್ನು ಸೂರ್ಯನ ಅಗ್ನಿ ತತ್ವವು ಪರಿವರ್ತನೆಯ ಶಕ್ತಿಯಾಗಿದ್ದು, ಹಸಿ ಎಳ್ಳು ಮತ್ತು ಬೆಲ್ಲವನ್ನು ಒಂದಾಗಿಸಿ ಉಂಡೆಯಾಗಿ ರೂಪಿಸುವಂತೆ ನಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಗಳು, ಹಣ ಕೈಯಲ್ಲಿ ಉಳಿಯದೇ ಇರುವ ಸಮಸ್ಯೆ, ಅಕಸ್ಮಾತ್ ನಷ್ಟಗಳು ಮತ್ತು ಅಡೆತಡೆಗಳನ್ನು ಕರಗಿಸಿ ಹೊಸ ಮಾರ್ಗವನ್ನು ತೆರೆದಿಡುತ್ತದೆ. ಈ ಮೂರು ತತ್ವಗಳು ಒಂದಾಗುವಾಗ ವ್ಯಕ್ತಿಯ ಚಿಂತನೆ, ಕರ್ಮ ಮತ್ತು ಭಾಗ್ಯದಲ್ಲಿ ಸೂಕ್ಷ್ಮ ಬದಲಾವಣೆ ಆರಂಭವಾಗುತ್ತದೆ. ನಿಧಾನವಾಗಿ ಆರ್ಥಿಕ ಸ್ಥಿರತೆ ಬರಲು ಶುರುವಾಗುತ್ತದೆ, ಖರ್ಚಿನ ಮೇಲಿನ ನಿಯಂತ್ರಣ ಹೆಚ್ಚಾಗುತ್ತದೆ ಮತ್ತು ಶ್ರಮಕ್ಕೆ ತಕ್ಕ ಫಲ ದೊರೆಯುವ ಕಾಲ ಆರಂಭವಾಗುತ್ತದೆ. ಇದಕ್ಕಾಗಿಯೇ ಎಳ್ಳು, ಬೆಲ್ಲದ ಉಂಡೆ ಕೇವಲ ಸಂಕ್ರಾಂತಿಯ ಸಿಹಿಯಲ್ಲ, ಅದು ಸಮತೋಲನ, ಸಮೃದ್ಧಿ ಮತ್ತು ಜೀವನದಲ್ಲಿ ಒಳ್ಳೆಯ ಪರಿವರ್ತನೆಯನ್ನು ತರುವ ದೈವಿಕ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಈ ಉಪಾಯದ ಮೊದಲ ನಿಯಮ ಮನಸ್ಸು ಶುದ್ಧವಾಗಿರಬೇಕು. ಮಕರ ಸಂಕ್ರಾಂತಿಯ ದಿನ ಯಾರ ಮೇಲೂ ಕೋಪ, ಅಸೂಯೆ, ದ್ವೇಷ ಇರಬಾರದು. ನಂತರ ಮನೆಯಲ್ಲಿರುವ ಎಳ್ಳು, ಬೆಲ್ಲದ 5 ಉಂಡೆಗಳನ್ನು ಪ್ರತ್ಯೇಕಿಸಿ ಸ್ವಚ್ಛವಾದ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಬೇಕು. ಈ ಪ್ರಕ್ರಿಯೆ ಸಂಪೂರ್ಣ ಗುಪ್ತವಾಗಿರಬೇಕು. ಈ 5 ಉಂಡೆಗಳನ್ನು ಅರ್ಪಿಸುವ ಕ್ರಮವು ಕೇವಲ ಸಂಪ್ರದಾಯವಲ್ಲ, ಅದು ಬ್ರಹ್ಮಾಂಡದೊಂದಿಗೆ ನಡೆಯುವ ಸೂಕ್ಷ್ಮ ಸಂವಾದವಾಗಿದೆ. ಮೊದಲನೆಯ ಉಂಡೆಯನ್ನು ಗೋಮಾತೆಗೆ ನೀಡುವುದರಿಂದ ಭೂಮಿ ತತ್ವ ಮತ್ತು ದೈವಿಕ ಕೃಪೆಗೆ ನಮಸ್ಕಾರ ಸಲ್ಲಿಸಿದಂತೆ ಆಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಶಾಂತಿಯನ್ನು ಆಹ್ವಾನಿಸುತ್ತದೆ. ಎರಡನೆಯ ಉಂಡೆಯನ್ನು ಯಾರೂ ನೋಡದಂತೆ ಒಬ್ಬ ಅಗತ್ಯವಿರುವವರಿಗೆ ಕೊಡುವುದು ನಿಸ್ವಾರ್ಥ ದಾನದ ಸಂಕೇತವಾಗಿದ್ದು, ಇದರಿಂದ ಅಹಂಕಾರ ಕರಗುತ್ತದೆ ಮತ್ತು ಪುಣ್ಯವು ಮೌನವಾಗಿ ಹೆಚ್ಚುತ್ತದೆ. ಮೂರನೆಯ ಉಂಡೆಯನ್ನು ಮಾತಾಡದೆ ದೇವಸ್ಥಾನದಲ್ಲಿ ಇಡುವುದು ನಿಮ್ಮ ಮನಸ್ಸಿನ ಆಶೆಗಳು ಶಬ್ದವಿಲ್ಲದೆ ದೈವಿಕ ಶಕ್ತಿಗೆ ತಲುಪುವಂತೆ ಮಾಡುತ್ತದೆ. ಇದರಿಂದ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತವೆ. ಸ್ನೇಹಿತರೆ, 4ನೆಯ ಉಂಡೆಯನ್ನು ನೀವೇ ಸೇವಿಸುವುದು ಸಮೃದ್ಧಿಯನ್ನು ಸ್ವೀಕರಿಸಲು ನೀವು ಸಿದ್ಧರಾಗಿದ್ದೀರಿ ಎಂಬ ಸಂಕೇತವಾಗಿದ್ದು, ದೇಹ, ಮನಸ್ಸು, ಭಾಗ್ಯದ ಸಮತೋಲನವನ್ನು ಬಲಪಡಿಸುತ್ತದೆ.
5ನೆಯ ಉಂಡೆಯನ್ನು ಹಣ ಇಡುವ ಸ್ಥಳದಲ್ಲಿ ಇಡುವುದರಿಂದ ನೀವು ಹಣವನ್ನು ಗೌರವಿಸುತ್ತೀರಿ, ಅದನ್ನು ತಿರಸ್ಕರಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶ ಬ್ರಹ್ಮಾಂಡಕ್ಕೆ ಹೋಗುತ್ತದೆ. ಈ ಕ್ರಮವನ್ನು ನಂಬಿಕೆ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಿದಾಗ ಹಣದ ಅರಿವು ಸುಗಮವಾಗುತ್ತದೆ, ಅಕಸ್ಮಾತ್ ನಷ್ಟಗಳು ಕಡಿಮೆಯಾಗುತ್ತವೆ ಮತ್ತು ಜೀವನದಲ್ಲಿ ಆರ್ಥಿಕ ಭದ್ರತೆ ನಿಧಾನವಾಗಿ ಸ್ಥಾಪಿತವಾಗಲು ಆರಂಭವಾಗುತ್ತದೆ. ಸ್ನೇಹಿತರೆ, ಮಕರ ಸಂಕ್ರಾಂತಿಯ ರಾತ್ರಿ ಮಾಡುವ ಈ ಗುಪ್ತ ಉಪಾಯವು ನಂಬಿಕೆ, ಸಂಕಲ್ಪ ಮತ್ತು ಪ್ರಕೃತಿಯ ಶಕ್ತಿಯನ್ನು ಒಂದಾಗಿಸುವ ಸೂಕ್ಷ್ಮ ವಿಧಾನವಾಗಿದೆ. ಒಂದು ಎಳ್ಳಿನ ಉಂಡೆಯನ್ನು ಕೈಯಲ್ಲಿ ಹಿಡಿದು ದೇವರಲ್ಲಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸುವಾಗ, ಈ ಎಳ್ಳಿನ ಉಂಡೆ ಹೇಗೆ ಸಿಹಿಯಾಗಿದೆಯೋ ಹಾಗೆಯೇ ನನ್ನ ಜೀವನದಲ್ಲಿ ಹಣದ ಹರಿವು ಸಿಹಿಯಾಗಲಿ ಮತ್ತು ಸ್ಥಿರವಾಗಲಿ ಎಂಬ ವಾಕ್ಯವು ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಬ್ರಹ್ಮಾಂಡಕ್ಕೆ ಸ್ಪಷ್ಟವಾಗಿ ತಲುಪಿಸುತ್ತದೆ. ನಂತರ ಆ ಎಳ್ಳಿನ ಉಂಡೆಯನ್ನು 3 ತುಂಡು ಮಾಡುವುದರಿಂದ ಭೂತ, ವರ್ತಮಾನ, ಭವಿಷ್ಯ ಅಥವಾ ದೇಹ, ಮನಸ್ಸು, ಭಾಗ್ಯ ಎಂಬ 3 ಆಯಾಮಗಳಲ್ಲಿ ಸಮತೋಲನವನ್ನು ಸ್ಥಾಪಿಸುವ ಸಂಕೇತವಾಗುತ್ತದೆ. ಆ 3 ತುಂಡುಗಳನ್ನು ಮನೆಯ 3 ವಿಭಿನ್ನ ಕೋಣೆಗಳಲ್ಲಿ ಇಡುವುದರಿಂದ ಮನೆಯೊಳಗಿನ ಶಕ್ತಿ ಕ್ಷೇತ್ರ ಶುದ್ಧವಾಗುತ್ತದೆ ಮತ್ತು ಹಣದ ಹರಿವಿಗೆ ಅಡ್ಡಿಯಾಗಿರುವ ಅಜ್ಞಾತ ನಕಾರಾತ್ಮಕತೆ ನಿಧಾನವಾಗಿ ಕರಗಲು ಆರಂಭಿಸುತ್ತದೆ. ಮುಂದಿನ ದಿನ ಆ ತುಂಡುಗಳನ್ನು ಮರದ ಬೇರು ಬಳಿ ಇಟ್ಟು ಬರುವುದರಿಂದ ನಿಮ್ಮ ಸಂಕಲ್ಪವನ್ನು ಭೂಮಿ ತತ್ವಕ್ಕೆ ಸಮರ್ಪಿಸಿದಂತೆ ಆಗುತ್ತದೆ. ಭೂಮಿ ಅದನ್ನು ಸ್ವೀಕರಿಸಿ ವೃದ್ಧಿಯಾಗಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಉಪಾಯವನ್ನು ಮೌನ, ಶ್ರದ್ಧೆ ಮತ್ತು ಕೃತಜ್ಞತೆಯಿಂದ ಮಾಡಿದಾಗ ಮನಸ್ಸಿನಲ್ಲಿ ಭಯ ಕಡಿಮೆ ಆಗುತ್ತದೆ, ಹಣದ ಬಗ್ಗೆ ಇರುವ ಅಶಾಂತಿ ತಗ್ಗುತ್ತದೆ ಮತ್ತು ಜೀವನದಲ್ಲಿ ಸ್ಥಿರ ಆದಾಯ ಹಾಗೂ ಆರ್ಥಿಕ ಶಾಂತಿಯ ದಾರಿ ನಿಧಾನವಾಗಿ ತೆರೆಯಲು ಆರಂಭವಾಗುತ್ತದೆ. ಈ ಕ್ರಮ ನಿಧಾನವಾಗಿ ನಿಮ್ಮ ಮನೆಯಲ್ಲಿ ಇರುವ ಆರ್ಥಿಕ ನಕಾರಾತ್ಮಕತೆಯನ್ನು ನಿವಾರಿಸುತ್ತದೆ. ಕೆಲಸದಲ್ಲಿ ಮನಸ್ಸು ಬರದೇ ಇರುವುದು, ನಷ್ಟವಾಗುವುದು ಎಲ್ಲ ಬದಲಾಗಲು ಆರಂಭವಾಗುತ್ತದೆ. ಲಾಭದ ದಾರಿಗಳು ತೆರೆದುಕೊಳ್ಳುತ್ತವೆ. ಇದು ಕಾಲಕ್ರಮೇಣ ಪರಿಣಾಮ ನೀಡುವ ಆದರೆ ಬಹಳ ಶಕ್ತಿಶಾಲಿ ವಿಧಾನ. ಇನ್ನೊಂದು ಅತ್ಯಂತ ರಹಸ್ಯವಾದ ಉಪಾಯವೆಂದರೆ ಎಳ್ಳು ಬೆಲ್ಲದ ದೊಡ್ಡ ಉಂಡೆಯೊಳಗೆ ಒಂದು ನಾಣ್ಯವನ್ನು ಇಟ್ಟು ಅದನ್ನು ಯಾವುದೇ ದೇವಸ್ಥಾನದಲ್ಲಿ ದೇವರ ಪಾದಗಳಿಗೆ ಅರ್ಪಿಸುವುದು. ಈ ಉಪಾಯದ ಮುಖ್ಯ ತತ್ವವೇ ಮೌನ ಮತ್ತು ಗೌಪ್ಯತೆ. ಇದನ್ನು ಯಾರಿಗೂ ಹೇಳದೆ, ಮನೆಯವರಿಗೂ ತಿಳಿಸದೆ ಮಾಡುವುದೇ ಇದರ ಶಕ್ತಿ ಎಂದು ನಂಬಲಾಗುತ್ತದೆ. ಎಳ್ಳು ಬೆಲ್ಲವು ಸಮೃದ್ಧಿ ಮತ್ತು ಮಧುರತೆಯನ್ನು ಸೂಚಿಸಿದರೆ, ಅದರೊಳಗಿನ ನಾಣ್ಯವು ಧನಶಕ್ತಿಯ ಬೀಜದಂತೆ ಕಾರ್ಯನಿರ್ವಹಿಸುತ್ತದೆ. ದೇವರ ಪಾದಗಳಿಗೆ ಸಮರ್ಪಿಸುವ ಮೂಲಕ ನನಗೆ ದೊರೆಯುವ ಹಣ ಶುದ್ಧವಾಗಿರಲಿ, ಸ್ಥಿರವಾಗಿರಲಿ ಮತ್ತು ಸದುಪಯೋಗವಾಗಲಿ ಎಂಬ ಸಂಕಲ್ಪ ಬ್ರಹ್ಮಾಂಡಕ್ಕೆ ತಲುಪುತ್ತದೆ. ಈ ಗುಪ್ತ ಧನಲಕ್ಷ್ಮಿ ಉಪಾಯವನ್ನು ಶ್ರದ್ಧೆ ಮತ್ತು ವಿನಯದಿಂದ ಮಾಡಿದಾಗ ಹಣದ ಬಗ್ಗೆ ಇರುವ ಅಜ್ಞಾತ ಅಡ್ಡಿಗಳು ನಿಧಾನವಾಗಿ ದೂರವಾಗುತ್ತವೆ. ಕೈಯಲ್ಲಿ ಹಣ ಉಳಿಯುವ ಅಭ್ಯಾಸ ಬೆಳೆದು ಬರುತ್ತದೆ ಮತ್ತು ಅಕಸ್ಮಾತ್ ಅವಕಾಶಗಳ ಮೂಲಕ ಆರ್ಥಿಕ ಸ್ಥಿತಿ ಸುಧಾರಿಸತೊಡಗುತ್ತದೆ. ಇಲ್ಲಿ ಯಾವುದೇ ಪ್ರದರ್ಶನವಿಲ್ಲ, ಪ್ರಚಾರವಿಲ್ಲ, ಮೌನವೇ ಇದರ ನಿಜವಾದ ಸಾಧನೆ. ಅದಕ್ಕಾಗಿಯೇ ಇದನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯ ಉಪಾಯ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಮಕರ ಸಂಕ್ರಾಂತಿಯಂದು ಎಳ್ಳಿನ ಉಂಡೆಗಳನ್ನು ತಯಾರಿಸುವಾಗ ಮನಸ್ಸಿನಲ್ಲಿ ಭೋಗದ ಆಸೆ ಇರಬಾರದು. ಇದು ದೇವರಿಗಾಗಿ ಎಂಬ ಭಾವನೆ ಇರಬೇಕು. ಅಹಂಕಾರ ಇರುವವನ ಬಳಿ ಹಣ ಉಳಿಯುವುದಿಲ್ಲ. ಶುದ್ಧ ಹೃದಯ ಮತ್ತು ಭಕ್ತಿಯಿಂದ ಮಾಡಿದ ಈ ಉಪಾಯಗಳು ಬಡತನವನ್ನು ಜೀವನದಿಂದ ಶಾಶ್ವತವಾಗಿ ದೂರ ಮಾಡುತ್ತವೆ. ಹಣ ಬರುತ್ತದೆ, ಉಳಿಯುತ್ತದೆ, ಹೆಚ್ಚುತ್ತದೆ, ಆದರೆ ಎಲ್ಲವೂ ಗುಪ್ತತೆಯೊಂದಿಗೆ ಮಾಡಿದಾಗ ಮಾತ್ರ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.